ನಮಸ್ಕಾರ ಸ್ನೇಹಿತರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್, ಬಿಜೆಪಿಯ ರೆಬಲ್ ಶಾಸಕ, ಬಿಎಸ್ವೈ ಫ್ಯಾಮಿಲಿಯ ಕಟ್ಟ ವಿರೋಧಿ, ವಕ್ಫ್ ವಿರುದ್ಧ ಹೋರಾಡಿ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿರುವ ಬಿಜೆಪಿಯ ಉಚ್ಚಾಟಿತ ಶಾಸಕ ಅಂದರೆ ಅದು ಯತ್ನಾಳ್. ವಿಭಿನ್ನ ಮಾತಿನ ಶೈಲಿ, ಕಾಲೆಳೆತ, ಪಂಚಿಂಗ್ ಹೇಳಿಕೆ, ದಿಟ್ಟ ಮಾತು, ಹಿಂದೂ ಪರವಾದ ನಿಲುವುಗಳ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಮನವನ್ನು ಸೆಳೆದವರು. ಬಟ್ ಅವರ ಮಾತು, ಅವರ ಆತುರವೇ ಪಕ್ಷದಲ್ಲಿ ಮುಳ್ಳಾಗಿ ಹೋಯಿತು ಅಂತಾನೆ ಹೇಳ್ಬೋದು. ವಿಜೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ದ ಯತ್ನಾಳ್ರನ್ನ ಬಿಜೆಪಿಯಿಂದ ಕೆಲ ತಿಂಗಳ ಹಿಂದೆ ಉಚ್ಚಾಟನೆಯನ್ನ ಮಾಡಲಾಗಿದೆ. ಉಚ್ಚಾಟನೆ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದ ಯತ್ನಾಳ್ ಈಗ ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳುವ ರೀತಿ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಅಲ್ಲದೆ ಯತ್ನಾಳ್ಗೆ ಇರೋ ಜನ ಬೆಂಬಲ ನೋಡಿ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಂಥರ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಯತ್ನಾಳ್ ಹೊಸ ಪಕ್ಷದ ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಿಜಕ್ಕೂ ಹೊಸ ಪಕ್ಷವನ್ನ ಕಟ್ಟಿದ್ರೆ ಕೇವಲ ಹಿಂದೂ ಪಕ್ಷನ, ಬೇರೆ ಧರ್ಮದ ಓಟ್ ಇಲ್ಲದೆ ಯತ್ನಾಳ್ಗೆ ಸಕ್ಸಸ್ ಸಿಗುತ್ತಾ? ಯತ್ನಾಳ್ಗೆ ಜನ ಬೆಂಬಲ ಹೇಗಿದೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಿಂದೂ ಧ್ವನಿಯೆಂದೇ ಖ್ಯಾತರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ನೇರ ನುಡಿ ಮತ್ತು ಸ್ವಪಕ್ಷೀಯರ ವಿರುದ್ಧವೇ ತಿರುಗಿ ನಿಂತಿದ್ದು ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಆಯಿತು. 6 ವರ್ಷ ಪಕ್ಷದ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಅಮಾನತುಗೊಂಡಿರುವ ಯತ್ನಾಳ್ ಮುಂದೆ ಏನು ಮಾಡ್ತಾರೆ, ಯಾವ ಪಕ್ಷಕ್ಕೆ ಹೋಗ್ತಾರೆ, ಬೇರೆ ಪಕ್ಷ ಕಟ್ತಾರ ಅನ್ನೋ ಪ್ರಶ್ನೆಗಳು ಸಾಕಷ್ಟು ದಿನಗಳಿಂದ ಎಲ್ಲರಿಗೂ ಕಾಡ್ತಾ ಇದೆ. ಆದರೆ ಉಚ್ಚಾಟನೆ ನಂತರ ಸ್ವಲ್ಪ ದಿನ ಯಾವ ವಿಚಾರದ ಬಗ್ಗೆ ಕೂಡ ಮಾತನಾಡದೆ ಸೈಲೆಂಟ್ ಆಗಿದ್ದ ಯತ್ನಾಳ್ ಈಗ ಹೆಡೆ ಬಿಚ್ಚಿದ್ದಾರೆ. ಹೆಡೆ ಬಿಚ್ಚಿರುವ ಯತ್ನಾಳ್ ಬಿಜೆಪಿ ನಾಯಕರನ್ನ ಕಚ್ಚುವ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ಹೆಸರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಸದ್ಯದ ಮಟ್ಟಿಗೆ ಹಿಂದೂ ಫೈರ್ ಬ್ರ್ಯಾಂಡ್, ಬಿಜೆಪಿ ಉಚ್ಚಟಿತ ಶಾಸಕ ಯತ್ನಾಳ್ಗೆ ಬಿಎಸ್ವೈ ಕುಟುಂಬ ಕಂಡ್ರೆ ಆಗಲ್ಲ. ಅವರ ವಿರುದ್ಧ ಕಿಡಿಕಾರಿದ್ದಕ್ಕೆ ಅವರು ಉಚ್ಚಾಟನೆ ಆಗಿರುವ ವಿಚಾರ ಈಗ ಎಲ್ಲರಿಗೂ ಗೊತ್ತಿರುವ ವಿಚಾರ. ಬಟ್ ಉಚ್ಚಾಟನೆ ನಂತರ ಯಾರ ಸುದ್ದಿಗೂ ಹೋಗಿರಲಿಲ್ಲ. ಬಟ್ ಒಂದು ವಾರ ಅಥವಾ ಒಂದು 15 ದಿನದ ಈಚೆಗೆ ಯತ್ನಾಳ್ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಸ್ವಪಕ್ಷದ ವಿರುದ್ಧನೇ ಇವರು ತಿರುಗಿ ಬಿದ್ದಿದ್ದಕ್ಕೆ ಹೀಗೆಲ್ಲ ಆಯಿತು. ಹಿಂದೂ ವಿಚಾರದಲ್ಲಿ ಯತ್ನಾಳ್ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಹೆಸರನ್ನು ಮಾಡ್ತಾ ಇದ್ದಾರೆ. ಇದೀಗ ಯತ್ನಾಳ್ ಬಿಜೆಪಿಗೆ ಅಥವಾ ಬಿಜೆಪಿ ಹೈಕಮಾಂಡ್ಗೆ ಒಂದು ನೇರವಾದ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಜನರ ಧ್ವನಿಯನ್ನು ನಿರ್ಲಕ್ಷಿಸಿದರೆ, ನಮ್ಮ ಕಾರ್ಯಕರ್ತರ ಹಿತಾಸಕ್ತಿಯನ್ನು ಕಡೆಗಣಿಸಿದರೆ ನಾವು ಬಲವಾದ ಪರ್ಯಾಯವನ್ನು ನಿರ್ಮಿಸುತ್ತೇವೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಇದರಿಂದ ಬಿಜೆಪಿ ನಾಯಕತ್ವಕ್ಕೆ ಒಂದು ರೀತಿಯಲ್ಲಿ ಯತ್ನಾಳ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಯತ್ನಾಳ್ ಹೊಸ ಪಕ್ಷ ಕಟ್ತಾರೆ, ಅದು ಸಂಪೂರ್ಣ ಹಿಂದೂ ಪಕ್ಷ ಆಗಿರುತ್ತೆ ಅನ್ನೋ ಪೋಸ್ಟ್ಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಯತ್ನಾಳ್ ಅವರ ಹೊಸ ಪಕ್ಷದ ಚರ್ಚೆ ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಹೊಸ ಬಿರುಗಾಳಿಯನ್ನು ಎಬ್ಬಿಸಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರಿಗೆ ತುಂಬ ಜನಪ್ರಿಯತೆ ಇದೆ. ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಒಂದು ಖ್ಯಾತಿ ಕೂಡ ಇವರಿಗೆ ಇದೆ. ಕೇವಲ ಇವರ ಶಕ್ತಿ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕದ ಎಲ್ಲ ಕಡೆ ಈಗ ಯತ್ನಾಳ್ ಎಂಬ ಕೂಗು ಕೇಳಿ ಬರ್ತಾ ಇದೆ. ಕಲ್ಲು ತೂರಾಟದ ಪ್ರಕರಣದ ನಂತರ ಯತ್ನಾಳ್ ಮಂಡ್ಯದ ಮದ್ದೂರಿಗೆ ಹೋಗಿದ್ರು. ಬಿಜೆಪಿ ಟೀಮ್ ಹೋಗಿ ಬಂದ ನಂತರ ಅಲ್ಲಿಗೆ ಯತ್ನಾಳ್ ಬರಬೇಕು ಅನ್ನೋ ಕೂಗು ಜೋರಾಗಿತ್ತು. ಹಾಗಾಗಿ ಯತ್ನಾಳ್ ಅವರು ಸಿಂಗಲ್ ಆಗಿ ಹೋಗಿದ್ರು. ಯತ್ನಾಳ್ ಹೋದಾಗ ಅವರಿಗೆ ಒಂದು ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿದೆ. ಇದನ್ನು ನೋಡಿ ಕಾಂಗ್ರೆಸ್ ಜೆಡಿಎಸ್ಗಿಂತ ಬಿಜೆಪಿಗೆ ಹೆಚ್ಚು ಶಾಕ್ ಆಗುವಂತೆ ಮಾಡಿದೆ. ಹಾಗೆ ಮದ್ದೂರಿನಲ್ಲಿ ಯತ್ನಾಳ್ ಹೋಗೋ ಮೊದಲ ದಿನ ಸಿ.ಟಿ. ರವಿ ಮಾತನಾಡ್ತಾ ಯತ್ನಾಳ್ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಕೂಗ್ತಾ ಇದ್ರು. ಸಿ.ಟಿ. ರವಿ ಅವರಿಗೆ ಮಾತನಾಡೋಕ್ಕೆ ಬಿಡಲಿಲ್ಲ. ಆ ಟೈಮ್ನಲ್ಲಿ ಯತ್ನಾಳ್ ಅನ್ನೋ ಕೂಗು ಕೇಳಿ ಬರ್ತಿತ್ತು. ಹೀಗೆ ಯತ್ನಾಳ್ಗೆ ಒಂದು ದೊಡ್ಡ ಮಟ್ಟದ ಬೆಂಬಲ ಸಿಗ್ತಾ ಇದೆ. ಹೊಸ ಪಕ್ಷ ಕಟ್ಟಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ 2028ರ ಎಲೆಕ್ಷನ್ನಲ್ಲಿ ದೊಡ್ಡ ಬದಲಾವಣೆ ಆಗುವುದು ಕೂಡ ಖಂಡಿತವಾಗಿ. ಹೊಸ ಪಕ್ಷದ ಘೋಷಣೆಯನ್ನು ಕೂಡ ಯತ್ನಾಳ್ ಮಾಡಿಲ್ಲ. ಆದರೆ ಬಿಜೆಪಿ ಹೀಗೆ ಕಡೆಗಣಿಸಿದ್ರೆ ಹೊಸ ಪಕ್ಷದ ಹಿಂಟನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ, ನಾವೆಲ್ಲ ಹಿಂದೂಗಳ ಪರ ಮಾತನಾಡ್ತೇವೆ, ನಾವು ಪ್ರತಾಪ್ ಸಿಂಹ ಒಂದಾಗಿ ಹೊಸ ಸರ್ಕಾರವನ್ನು ತರ್ತೀವಿ, ಬಿಜೆಪಿಯವರು ನನ್ನ ಗೌರವಿತವಾಗಿ ತೆಗೆದುಕೊಳ್ಳದಿದ್ರೆ ಕರ್ನಾಟಕ ಹಿಂದೂ ಪಕ್ಷ ಕಟ್ತೀವಿ ಅಂತ ಹೇಳಿ ಯತ್ನಾಳ್ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂಲಕ ರಾಜಕೀಯ ವಲಯದಲ್ಲಿ ಯತ್ನಾಳ್ ವರ್ಸಸ್ ಬಿಜೆಪಿ ಎಂಬ ಹೊಸ ಅಖಾಡ ಆರಂಭವಾಗಿದೆ. ಇಬ್ಬರ ನಡುವೆ ನಡೆಯಲಿರುವ ರಾಜಕೀಯ ಹೋರಾಟ ರಾಜ್ಯದ ಜನತೆಗೆ ಹೊಸ ಕುತೂಹಲವನ್ನು ತಂದುಕೊಟ್ಟಿದೆ.
ಹಿಂದೂ ಪಾರ್ಟಿ ಬುಲ್ಡೋಸರ್ ಚಿಹ್ನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಿಗೆ ಹಿಂದೂ ಕಾರ್ಯಕರ್ತರು ಕೂಡ ಧ್ವನಿಗೂಡಿಸಿದ್ದಾರೆ. ಹೌದು ಸರ್, ಹಿಂದೂ ಹುಲಿ ಎನ್ನುವ ಹಿನ್ನೆಲೆಯನ್ನ ನೀಡಿದ್ದಾರೆ. ಜನರ ಪ್ರತಿಕ್ರಿಯೆಯಿಂದ ಖುಷಿಗೊಂಡಿರುವ ಯತ್ನಾಳ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರ್ತಾ ಅಲ್ಲದೆ ಬಿಜೆಪಿಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಇವರು ನೀಡಿದ್ದಾರೆ. ಹಿಂದೂಗಳಿಗೆ ಧ್ವನಿಯಾಗಿ ಪ್ರತ್ಯೇಕ ಪಕ್ಷ ಕಟ್ಟುವ ಘೋಷಣೆಯನ್ನ ಕೂಡ ಇವರು ಮಾಡಿದ್ದಾರೆ. ಅದರ ಚಿಹ್ನೆ ಜೆಸಿಬಿ ಅಥವಾ ಬುಲ್ಡೋಸರ್ ಇರಲಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಶೈಲಿಯಲ್ಲಿ ಅನುಕರಿಸುವುದಾಗಿ ಅವರು ಹೇಳಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜೆಸಿಬಿ ಪಕ್ಷ ಅನ್ನೋ ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಯತ್ನಾಳ್ ಪಕ್ಷ ಸಂಪೂರ್ಣ ಹಿಂದೂ ಪಕ್ಷ ಆಗಿರಲಿದೆ. ಯಾಕಂದ್ರೆ ಯತ್ನಾಳ್ ಸಾಕಷ್ಟು ಸಲ ನೇರವಾಗಿ ಹೇಳಿರೋ ಮಾತೇನಂದ್ರೆ, ನನಗೆ ಮುಸ್ಲಿಂ ಓಟ್ಗಳು ಬೇಡವೇ ಬೇಡ, ಹಿಂದೂಗಳು ಓಟ್ ಬಿದ್ದರೆ ಸಾಕು ಅಂತ ಅವರು ಯತ್ನಾಳ್ ಅವರು ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಈಗ ಯತ್ನಾಳ್ಗೆ ಹಿಂದೂ ಸಂಘಟನೆಗಳು ಬಹಿರಂಗವಾಗಿ ಬೆಂಬಲವನ್ನು ನೀಡಿದರೆ, ಕೆಲ ಜಿಲ್ಲೆಗಳ ಬಿಜೆಪಿ ನಾಯಕರು ಪರೋಕ್ಷವಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇದನ್ನು ನೋಡಿ ಬಿಜೆಪಿ ಪಾಳ್ಯದಲ್ಲಿ ಒಂದು ನಡುಕ ಶುರುವಾಗಿದ್ದು, ಅಪ್ಪಿತಪ್ಪಿ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ವೋಟ್ಗಳು ಛಿದ್ರವಾಗಿ ಮತ್ತೆ ಕಾಂಗ್ರೆಸ್ಗೆ ಅವಕಾಶ ಸಿಗೋ ಚಾನ್ಸ್ ತುಂಬಾ ಇದೆ ಅಂತ ಹೇಳಿ ಬಿಜೆಪಿಗೆ ಅನಿಸ್ತಾ ಇದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿಷಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅನ್ನೋ ಕುತೂಹಲ ರಾಜಕೀಯದಲ್ಲಿ ಮನೆ ಮಾಡಿದೆ. ಒಂದು ವೇಳೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಏನಾಗಬಹುದು, ಹಾಗೆ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ಟಬೇಕಾ, ಅದಕ್ಕೆ ನೀವು ಬೆಂಬಲವನ್ನ ಕೊಡ್ತೀರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.